ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾರುಣ್ಯ ಸಮೃದ್ಧಿ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಪ್ರೋಟೀನ್ ಪೌಡರ್ ಮಾಡುವ ವಿಧಾನ. ಹಾಗೂ ನೀವೇ ನೋಡ್ತಿರೋ ಹಾಗೆ ಇಷ್ಟು ಚೆನ್ನಾಗಿ ಪ್ರೋಟೀನ್ ಪೌಡರ್ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಮತ್ತು ಇದು ಮಂಡಿ ನೋವಿಗೆ, ಜಾಯಿಂಟ್ ಪೇನ್, ನರ್ವ್ಸ್ ವೀಕ್ ಆಗಿದ್ದಲ್ಲಿ ನ್ಯೂಟ್ರಿಷಿಯಸ್ ಪದಾರ್ಥಗಳಾಗಿಯೂ ಯೂಸ್ ಮಾಡ್ಬೋದು. ಹಾಗೆ ಇದು ಇಮ್ಯುನಿಟಿ ಬೂಸ್ಟ್ ಸಹ ಮಾಡುತ್ತೆ. ಸೊ ಇದನ್ನು ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಮೊದಲನೇ ಇಂಗ್ರೀಡಿಯೆಂಟ್ ಏನು ಅಂದರೆ ಮಖಾನ. ಸೊ ಇದು ಕಮಲದ ಬೀಜ ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ. ಸೊ ಇದು ಮಂಡಿ ನೋವಿಗೆಲ್ಲ ತುಂಬ ಒಳ್ಳೆಯದು. ಮತ್ತು 1 ಕಪ್ ಆಗುವಷ್ಟು ಕಾಜು, ಗೋಡಂಬಿ ಬೀಜ, ಹಾಗೂ ಇದು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಅಂತ ಹೇಳ್ತಾರಲ್ವ ಅದು 1 ಕಪ್ಪು. ಆಮೇಲೆ 1 ಕಪ್ ಆಗುವಷ್ಟು ಬಾದಾಮಿ ಡ್ರೈ. ಮತ್ತು ನಾನು ಇದು ತೋರಿಸ್ತಿರೋದು ಜಜ್ಜಿಟ್ಕೊಂಡಿರೋಂಥ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಸೊ ನೀವು ಏಲಕ್ಕಿ ಇನ್ನೊಂದು ಬೇಕಾದರೆ ಹಾಕೋಬೋದು, ಫ್ಲೇವರ್ ಕೊಡುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸೇಮ್ ನೀವು ಬೆಳಗ್ಗೆ ಹೊತ್ತು ಬಾದಾಮ್ ಡ್ರಿಂಕ್ ಕುಡಿಯೋರಾಗಿದ್ದರೆ ಸೇಮ್ ಅದೇ ಥರನೇ ಇರುತ್ತೆ ಅಷ್ಟೇ. ಮೊದಲನೇದಾಗಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಸೊ ಅದರಲ್ಲಿ ನಾವು ತೋರಿಸಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನೂ ಅಷ್ಟೇ ಆ್ಯಡ್ ಮಾಡ್ಕೊತಾ ಕಂದು ಬಣ್ಣ ಬರೋ ತನಕನೂ ರೋಸ್ಟ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ನೀವು ಇಲ್ಲಿ ಬಿಳಿ ಎಳ್ಳನ್ನು ಸಹ ಸೇರಿಸ್ಕೋಬೋದು, ನಾನಿಲ್ಲಿ ಸೇರಿಸಿಲ್ಲ ಅಷ್ಟೇ, ಅದು ಆಪ್ಷನಲ್ ಆಗಿ ತೊಗೊಳ್ಳಿ. ಮತ್ತು ಇವಾಗ ನಾವು ಫಸ್ಟ್ ಗೋಡಂಬಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀವಿ. ನೀವು ಗಸಗಸೆನೂ ಅಷ್ಟೇ ಆ್ಯಡ್ ಮಾಡ್ಕೋಬೋದು, ಅದು ಒಳ್ಳೆಯದು. ಅಲ್ಲಿ ಗಂಟ ನೀವು ರೋಸ್ಟ್ ಮಾಡಬೇಕಾಗುತ್ತೆ. ಈಗ ಬಾದಾಮಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇದು ಅಷ್ಟೇ ಕಂದು ಬಣ್ಣ ಬರೋ ತನಕನೂ ರೋಸ್ಟ್ ಮಾಡ್ಕೊತಾ ಹೋಗಬೇಕು. ಈಗ ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಚಟಪಟ ಅನ್ನುತ್ತೆ, ಸೊ ಅಲ್ಲಿ ಗಂಟ ರೋಸ್ಟ್ ಮಾಡ್ಕೋಬೇಕು. ಈಗ ಮಖಾನ ಹಾಕ್ಕೊತಾ ಇದ್ದೀನಿ, ಅಂದರೆ ಕಮಲದ ಬೀಜ. ಇದು ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋ ತನಕ ರೋಸ್ಟ್ ಮಾಡಬೇಕು. ಮತ್ತು ಇದನ್ನು ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಕ್ರಷ್ ಆಗಬೇಕು. ಈಗ ನೋಡಿ ಎಲ್ಲ ಡ್ರೈ ಫ್ರೂಟು ಅಷ್ಟೇ ಚೆನ್ನಾಗಿ ಕಂದು ಬಣ್ಣದಲ್ಲಿ ಟರ್ನ್ ಆಗಿದೆ. ಸೊ ಈ ಥರ ರೋಸ್ಟ್ ಮಾಡ್ಕೊಬೇಕು. ನೀವು ರೋಸ್ಟ್ ಮಾಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಇದನ್ನು ರುಬ್ಕೋಬೇಕಾಗುತ್ತೆ ಇದನ್ನು. ಮತ್ತು ನೀವಿಲ್ಲಿ ಪಿಸ್ತಾನೂ ಆ್ಯಡ್ ಮಾಡ್ಬೋದು, ಸೊ ಅದನ್ನು ಆ್ಯಡ್ ಮಾಡ್ಕೊಬೋದು, ಅದು ಆಪ್ಷನಲ್ ಇದೆ. ಬಟ್ ಇವೆಲ್ಲ ಏನಂದರೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋ ಅಂಥದ್ದು. ಸೊ ಅದಕ್ಕೆ ಇದನ್ನು ಮಾತ್ರ ತೋರಿಸಿದ್ದೀನಿ. ಈಗ ಶುಂಠಿ ಹಾಗೆ ಏಲಕ್ಕಿ ಏನಿದೆ, ಸೊ ಅದನ್ನು ಹಂಗೆ ಹಾಕ್ಕೋಬೋದು, ಅದೇನು ರೋಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಹಂಗೆ ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ನೀವೇ ನೋಡ್ತಿರೋ ಹಾಗೆ ಯಾವ ರೀತಿ ಕ್ರಷ್ ಆಗ್ತಿದೆ ಅಂತ ನೋಡ್ತೀರಿ. ಸೊ ಈ ಥರ ಕ್ರಷ್ ಆಗೋ ತನಕನೂ ನೀವು ರೋಸ್ಟ್ ಮಾಡ್ಕೊಂಡಿರಬೇಕು. ಸೊ ಆವಾಗ ನಾವು ಗ್ರೈಂಡ್ ಮಾಡೋಕ್ಕೂ ಈಸಿ ಆಗುತ್ತೆ. ಆಮೇಲೆ ಇದ್ರ ಟೇಸ್ಟ್ ಅಷ್ಟೇ ಎನ್ಹಾನ್ಸ್ ಆಗುತ್ತೆ. ಈಗ ನಾವು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಅಷ್ಟೇ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ಸೊ ಇದನ್ನು ಇನ್ನೊಂದು ಬೇಗ ಜಾಸ್ತಿ ಹೈ ವಾಲ್ಯೂಮ್ಗೆ ಇಡೋದು ಈ ಥರ ಎಲ್ಲ ಮಾಡಬೇಡಿ. ಯಾಕೆ ಅಂದರೆ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲನೂ ಬಿಟ್ಕೊಂಡ್ಬಿಡುತ್ತೆ, ಆಮೇಲೆ ಪೇಸ್ಟ್ ಥರ ಆಗಿಬಿಡುತ್ತೆ. ನಮಗೆ ಬೇಕಾಗಿರೋದು ಪೌಡರ್ ಟೈಪು. ಸೊ ತರ್ತರಿಯಾಗಿ ರುಬ್ಕೊಳ್ಳೋದನ್ನ ನೀಟಾಗಿ ಸ್ವಲ್ಪ ನೋಡ್ಕೊಳ್ಳಿ. ಈಗ ನೀವೇ ನೋಡ್ತಿರೋ ಹಾಗೆ ಎಷ್ಟು ಫೈನ್ ಪೌಡ್ರ್ ಆಗಿದೆ ಅಂತ ನೀವೇ ನೋಡಿ. ಈಗ ಪ್ರೋಟೀನ್ ಪೌಡರ್ ರೆಡಿ ಆಗಿದೆ. ಹಾಗೂ ಇದನ್ನು ಗ್ಲಾಸ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಎಷ್ಟು ತಿಂಗಳಾದರೂ ಇಟ್ಕೊಬೋದು, ಏನೂ ಹಾಳಾಗೋದಿಲ್ಲ. ಯಾಕೆಂದರೆ ನಾವು ರೋಸ್ಟ್ ಮಾಡಿ ನೀಟಾಗಿ ಪೌಡರ್ ಮಾಡಿದ್ದೀವಿ, ಇದನ್ನು ನೀರು ಸಹ ಆ್ಯಡ್ ಮಾಡಿಲ್ಲ. ಸೊ ಹಂಗಾಗಿ ಇದು ಏನೂ ಹಾಳಾಗೋದು ಇಲ್ಲ, ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು, ಹಿಂಗೆ ಇರುತ್ತೆ. ಆಮೇಲೆ ಮಾರ್ನಿಂಗ್ ಟೈಮು ನೀವು ಇದನ್ನು 1 ಸ್ಪೂನ್ ಆಗೋಷ್ಟು 1 ಲೋಟ ಹಾಲಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ನಿಮ್ಮದು ಜಾಯಿಂಟ್ ಪೇನ್, ನರ್ವ್ಸ್ ವೀಕ್ ಆಗಿರುವಂಥದ್ದು, ಮಂಡಿ ನೋವು, ಈ ಎಲ್ಲನೂ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಿ.